ಸರಿ ಸರಿ, ಆಯ್ತು ಆಯ್ತು ಆಯ್ತು, ಓಕೆ ಓಕೆ. ನೋಡು, ಒಳಗೆ ಬಾಳೆಯಲ್ಲಿ ಬಂದು ಸರಿಯಾಗಿದೆಯಾ ಎಣಸು, ಹಾಗೆ ಪಾತ್ರೆ ಎಲ್ಲ ಸರಿಯಾಗಿದೆಯಾ ನೋಡು. ಹಲೋ, ಓ ಏನಪ್ಪಾ ಮರಿಗೌಡ, ಚೆನ್ನಾಗಿದೀಯಾ? ಹೌದಪ್ಪ, ನಾಳೆನೆ ಮೆಹಂದಿ, ಆಚೆ ನಾಡಿದ್ದು ಮದುವೆ, ಖಂಡಿತ ಬರಲೇಬೇಕು, ಮರಿಬೇಡ. ಹಾ, ಸರಿ ಸರಿ. ಏನಪ್ಪಾ, ಅಡಿಗೆಯವ್ರ ಸಾಮಾನೆಲ್ಲ ಬಂದಿದ್ಯಾ? ಅಡಿಗೆಯವ್ರು ಕೊಟ್ಟು ಲಿಸ್ಟನ್ನ ಅಂಗಡಿ ಕೊಟ್ಟಿದ್ಯಾ? ಸರಿ ಸರಿ. ಮೀನಾಕ್ಷಿ, ಈ ಸೀರೆ ನಮ್ ದಿವ್ಯಂಗ್ ತುಂಬಾ ಚೆನ್ನಾಗಿ ಒಪ್ಪುತ್ತೆ ಅಲ್ವೇನೆ? ಹೌದ್ರಿ, ತುಂಬಾ ಚೆನ್ನಾಗಿ ಒಪ್ಪತ್ತದು. ಹಾಗಾದ್ರೆ ಇದನ್ನ ನಮ್ ದಿವ್ಯಂಗ್ ತೆಗ್ದಿಡ್ತೀನಿ. ಹಾಗೆ ಯಾರ್ಯಾರಿಗೆ ಯಾವ್ಯಾವ ಸೀರೆ ಅಂತ ಚೀಟಿಲಿ ಬರ್ದು ಬಿಡೋಣ, ಇಲ್ಲ ಅಂದ್ರೆ ಮದುವೆ ದಿನ ಕನ್ಫ್ಯೂಸ್ ಆಗುತ್ತೆ. ಮೀನಾಕ್ಷಿ, ನಾನು ಒಬ್ಬೊಬ್ರ ಹೆಸರು ಹೇಳ್ತಾ ಹೋಗ್ತೀನಿ, ನೀನು ಚೀಟಿಲ್ ಬರಿತಾ ಹೋಗು. ಹೇಳಿ, ಖಂಡಿತ ಬರೀತೀನಿ. ಹೇಳಿ ಹೇಳಿ. ಬರ್ಕೋ. ನೋಡು, ಇದು ನಮ್ಮ ವಸುದಾಗೆ ಬರಿ, ಆ ಕಡೆ ಹೊಸದಾ ಬರ್ದ್ಯಾ? ಬರ್ದಾಯ್ತು. ಇದು ನಮ್ಮ ಓರ್ಗಿತ್ತಿಗೆ, ಆ ಕಡೆ ಬರ್ದಿರ. ಇದರಲ್ಲಿ ನೀನ್ ಯಾವ್ದು ತಗೊಂತೀಯಾ? ಪುಷ್ಪ, ಇದ್ ನಂಗೆ ಇಷ್ಟ, ತಗೊಳ್ಳ, ಚೆನ್ನಾಗಿದೆ. ತಗೊಂಬ, ಅದನ್ನೇ ತಗೋ. ನೀ ದಿವ್ಯಾಗೆ ಅಂತ ಸೀರೆ ಎತ್ತಿಟ್ಟಿಲ್ಲ, ಅದನ್ನೊಂದ್ಸತಿ ತೋರಿಸ್ಕೊಂಬಾ. ಮದ್ವೆ ಹೆಣ್ಣಿಗೆ ಆಮೇಲೆ ಸೀರೆ ಇಷ್ಟ ಆಗದೆ ಇದ್ರೆ? ಹಾ, ನೀ ಹೇಳೋದು ಸರಿಯಾಗೇ ಇದೆ. ಒಂದ್ಸತಿ ಈ ಸೀರೆನ ಅವಳಿಗೆ ತೋರ್ಸ್ಕೊಂಡ್ ಬರ್ತೀನಿ. ನನ್ಗಂತೂ ಯಾವಾಗ ನಾಳೆ ಆಗುತ್ತೋ ಅಂತ ಅನ್ನಿಸ್ತಾ ಇದೆ. ಯಾಕೆ? ಯಾಕಂದ್ರೆ ನಾಳೆ ಹುಡುಗರು ಬರಲ್ವಾ, ಅವ್ರನ್ನ ನೋಡ್ಕೊಂಡು ಕಣ್ತಂಪ್ ಮಾಡ್ಕೊಳ್ಬಹುದು. ನಮ್ ದಿವ್ಯ ಮದ್ವೆ ನೆಪದಲ್ಲಿ ನಮ್ ಮದ್ವೆನೂ ಫಿಕ್ಸ್ ಮಾಡ್ಕೊಂಡು ಹೋಗ್ಬೋದು. ಯಾಕೆ ನಮ್ ದಿವ್ಯ ಏನು ಮಾತಾಡ್ತಾ ಇಲ್ವಲ್ಲ? ಅವಳು ಯಾಕಮ್ಮ ಮಾತಾಡ್ತಾಳೆ, ಅವಳ ಜೀವನ ಸೆಟ್ಲ್ ಆಗಿದೆಯಲ್ಲ. ದಿವ್ಯಾ, ಈ ಸೀರೆ ನಿಂಗೆ ಓಕೆ ನೀನೆ ನೋಡು. ಅಮ್ಮ ಫೇಸ್ ಪ್ಯಾಕ್ ಹಾಕೊಂಡಿದೆ ಅಂತಾನೆ, ಹೇಗಮ್ಮ ನೋಡೋದು? ಕೋಸಂಬರಿಗೆ ಅಂತಂದಿದ್ ಸೌತೆಕಾಯಿ ಎಲ್ಲ ಹೀಗೆ ವೇಸ್ಟ್ ಆಗ್ತಾ ಇದೆ. ಹೂನಪ್ಪ, ಆ ಸರ್ಕಲ್ ರೈಟ್ ಆದ್ಮೇಲೆ ಅಲ್ಲೇ ಇದೆ, ಹಾಗೆ ಮುಂದೆ ಬಂದ್ರೆ ರೈಟ್ ಸೈಡ್ ನಲ್ಲೇ ಇದೆ, ಗೊತ್ತಾಗುತ್ತೆ, ಬಾ. ಸರಿ ಸರಿ. ದಿವ್ಯಾ ಎಲ್ಲೂ ಕಾಣಿಸ್ತಾ ಇಲ್ಲ. ಏನು ಕಾಣಿಸ್ತಾ ಇಲ್ಲ ಅಂದ್ರೆ ಏನರ್ಥ? ಇಲ್ಲೋ ಇರ್ಬೇಕು, ಸರಿಯಾಗಿ ನೋಡು. ಅಯ್ಯೋ ಇಲ್ಲ ರೀ, ಎಲ್ಲಾ ಕಡೆ ನೋಡ್ದೆ, ಎಲ್ಲೂ ಕಾಣಿಸ್ತಾ ಇಲ್ಲ. ಬೇಗ ಹೊರಡು ದಿವ್ಯಾ, ಅಲ್ಲೆಲ್ಲ ಕಾಯ್ತಾ ಇರ್ತಾರೆ, ಟೈಮ್ ಆಗುತ್ತೆ. ಆಯ್ತು, ಹೊರಡ್ತಾ ಇದೀನಲ್ಲ. ಇಲ್ಲೇನ್ ಮಾಡ್ತಾ ಇದೀಯಾ? ಅಲ್ಲಿ ನಿನ್ ಮೆಹಂದಿ ಶಾಸ್ತ್ರ ಆಗ್ತಾ ಇದೆ, ನೀ ಇಲ್ಲಿದೀಯಾ? ಅಪ್ಪ, ಅದು ಇಲ್ಲೇ ಹತ್ರದಲ್ಲಿ ನನ್ನ ಫ್ರೆಂಡ್ಗೆ ಇನ್ವಿಟೇಷನ್ ಕೊಡೋಕೆ ಅಂತ ಬಂದಿದ್ದೆ. ಅದೇ ಟೈಮ್ಗೆ ಗಾಡಿ ಕೈ ಕೊಟ್ಬಿಡ್ತು. ಜೊತೆಗೆ ಮಳೆ ಬೇರೆ, ಅದಕ್ಕೆ ಸುಶೀಲಾ ರೂಮಲ್ಲೇ ಉಳ್ಕೊಂಡೆ. ಈಗ ಹೊರಡ್ತಾ ಇದೆ ಅಪ್ಪ, ಅಷ್ಟೊತ್ತಿಗೆ ನೀವೇ ಬಂದ್ಬಿಟ್ರಿ. ನಿನ್ ಮಾತ್ ನಾನು ನಂಬೇಕು. ಬಂದೊಳಗೆ ಇಷ್ಟು ದೊಡ್ಡ ಬ್ಯಾಗ್ ಯಾಕೆ? ಅಪ್ಪ, ಅದು ನನ್ ಮದ್ವೆಗ್ ಬೇಕಾಗಿರೋ ಬಟ್ಟೆಗಳನ್ನ ಆಲ್ಟರ್ಗೆ ಅಂತ ಟೈಲರ್ ಕೊಟ್ಟಿದ್ದೆ. ಅದೇ ಬಟ್ಟೆಗಳು ಇಲ್ಲಿರೋದು. ಮಗ, ಹೇಗ್ ಕಾಣ್ತಿದ್ದೀನ್ರೋ? ಹೀರೋ ತರ ಕಾಣಿಸ್ತಾ ಇದೀಯಾ. ನಾಳೆ ಮದುವೆ ಮಂಟಪದಲ್ಲಿ ಫುಲ್ ಮಿಂಚಿಂಗು. ಮಿಂಚೋ ಮನೆ ಹಾಳಾಗ್ಲಿ, ಮದ್ವೆ ಯಾವುದೇ ತೊಂದರೆ ಇಲ್ದಂಗೆ ನಡೆದ್ರೆ ಅಷ್ಟೇ ಸಾಕು. ಏನ್ ತೊಂದ್ರೆ? ಏನು ಆಗಲ್ಲ. ಹಾಗೇನಾದ್ರೂ ಅದೇ ನಾನ್ ನೋಡ್ಕೊಂತೀವಿ ಬಿಡು.
ಸ್ವಲ್ಪ ನಿಂತ್ಕೊಂಬ. ಹುಡುಗಿ ಮಾವಂದ್ರು ಬಂದ್ರಪ್ಪ, ಹುಡುಗಿ ನಿಂತ್ಕೊಳ್ಳಿ, ಎತ್ಕೊಂಡ್ ಬನ್ನಿ, ಎತ್ಕೊಳ್ಳಿ. ದಿವ್ಯಾ ಬಾಯಿಂದ ಹೊರಟೋಗ್ಬಿಡೋಣ. ಎಲ್ಲ ಹೋಗ್ತೀವ. ಬಿಡ್ರೋ. ಅಮ್ಮ ಅಮ್ಮ ಕಣ್ಣು ಕಣ್ಣು ನನ್ ಕಣ್ಣು ಅಯ್ಯೋ ಕಣ್ಣು ಕಣ್ಣು ನನ್ ಕಣ್ ಕಾಣಿಸ್ತಿಲ್ಲ. ಜನಾರ್ದನ, ಎಂತ ಕೆಲ್ಸ ಆಗೋಯ್ತು. ಈಗೆಲ್ಲ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಮಗ. ಎಲ್ಲ ರಾಮ್ ಫ್ರೆಂಡ್ಸ್ ಕಣೋ ಮಾಡಿದ್ದು. ಅವ್ರು ನನ್ನ ಕೈಗೆ ಸಿಗ್ಲಿ ಐತೆ ಅವ್ರಿಗೆ.
ಓ ಮಗ ಯಾಕೋ ನಿಧಾನ ಕಣೋ. ಏಯ್ ಬಿಡ್ರೋ. ಮದ್ವೆ ಮನೆಯಲ್ಲಿ ನಾಯಿ ತರ ಒದೆ ತಿನ್ಬಿಟ್ಟು ಇಲ್ಲಿ ದೊಡ್ಡ ಗಂಡಸ್ರ ತರ ಮಾತಾಡ್ತಿದ್ದೀರಲ್ಲ, ಥು, ನಾಚಿಕೆ ಆಗ್ಬೇಕು ನಿಮ್ಗೆಲ್ಲ. ನಿಮ್ಮನ್ನೆಲ್ಲ ನಂಬ್ಕೊಂಡು ನನ್ ಜೀವನನೇ ಹಾಳಾಗೋಯ್ತು. ಮಗ ಬಿಡೋ ಹೋಗ್ಲಿ, ಸಮಾಧಾನ ಮಾಡ್ಕೊಳ್ಳೋ. ಬಿಡೋ. ಈಗತ್ತೇನು ಪ್ರಯೋಜನ? ಆಗಿದ್ದಾಗೋಯ್ತು. ಕೊನೆ ಪಕ್ಷ ನಮ್ಮ ಮಗಳಾದ್ರೂ ಉಳ್ಕೊಳ್ಳ ಅಂತ ಹೇಳು ಹೇಳು ಬೊಗಳು. ಮದ್ವೆ ಮನೆಗೆ ಹೋದ್ವಾ, ಊಟ ಮಾಡಿದ್ವಾ, ಹುಡುಗ ಹುಡುಗಿ ವಿಶ್ ಮಾಡಿದ್ವಾ, ಬಂದ್ವಾ ಅಂತಿರ್ಬೇಕು. ಅದ್ಬಿಟ್ಟು ನೀವೆಲ್ಲ ಸೇರ್ಕೊಂಡು ಮದ್ವೆ ನಿಲ್ಲಿಸ್ತೀರೇನ್ರೋ? ಯಾರ ನೀವು? ಹೇಳ್ರೋ ಹೇಳ್ರೋ. ಸರ್ ಹೇಳ್ತೀನಿ ಸರ್ ಹೇಳ್ತೀನಿ. ನಾವೆಲ್ಲ ಮದುವೆ ಹುಡುಗ ರಾಮ್ ಫ್ರೆಂಡ್ಸ್ ಸರ್. ಈ ಥರ ಗಲಾಟೆ ಆಗುತ್ತೆ ಅಂತ ಗೊತ್ತಿದ್ದೆ ರಾಮ್ ನಮ್ಮನ್ನ ಮದುವೆ ಕರ್ಸ್ಕೊಂಡಿದ್ದೆ ಸರ್. ಅಂದ್ರೆ ಸರ್ ಅಂದ್ರೆ ಅಪ್ಪ, ಏನ್ ಮಗಳೇ? ನಿಮ್ಮ ಹತ್ರ ಏನೋ ಕೇಳಬೇಕು. ಕೇಳು ಮಗಳೇ. ನೀವು ಬೈಯಲ್ಲ ಅಂದ್ರೆ ಕೇಳ್ತೀನಿ. ಆಯ್ತು ಕೇಳು. ಅಪ್ಪ, ನಾನು ಕಂಪ್ಯೂಟರ್ ಕ್ಲಾಸ್ಗೆ ಸೇರ್ಕೊಳ್ಳಾ? ಕಂಪ್ಯೂಟರ್ ಕ್ಲಾಸ್ಗ? ಇನ್ನು ಓದೆಲ್ಲ ಕಂಪ್ಲೀಟ್ ಆಗಿದೆಯಲ್ಲ, ಮತ್ತೆ ಯಾಕೆ ಇದೆಯಲ್ಲ? ಕಂಪ್ಯೂಟರ್ ನಾಲೆಜ್ ಇರ್ಬೇಕಪ್ಪ. ನಾನೇನಾದ್ರೂ ಮುಂದೆ ಜಾಬ್ಗೆ ಸೇರ್ಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಅದು ಅಲ್ಲದೆ ನನ್ ಮನೇಲಿ ಕೂತು ಕೂತು ತುಂಬಾ ಬೋರ್ ಆಗಿದೆ ಅಪ್ಪ. ಪ್ಲೀಸ್ ಅಪ್ಪ. ದಿವ್ಯಾ, ಇನ್ನೊಂದು ಸ್ವಲ್ಪ ದಿವಸದಲ್ಲಿ ನಿನ್ ಮದುವೆ. ನಾನಂತೂ ಈಗಾಗಲೇ ಹುಡುಗನ ಹುಡ್ಕೋಕ್ ಶುರು ಮಾಡಿದ್ದೀನಿ. ನೋಡು, ನೀನು ಕಂಪ್ಯೂಟರ್ ಕ್ಲಾಸು ಅದು ಇದು ಅಂತ ಹೋದ್ರೆ ಚೆನ್ನಾಗಿರತ್ತಾ? ನೋಡು ದಿವ್ಯಾ, ನೀನು ಜಾಬ್ ಗೀಬು ಅಂತ ತಲೆ ಕೆಡಿಸ್ಕೋಬೇಡ. ನಿನ್ನ ರಾಣಿ ಥರ ನೋಡ್ಕೊಳ್ಳೋ ಹುಡುಗನ್ನೇ ಹುಡುಕ್ತೀನಿ. ಅಪ್ಪ, ನೀವ್ ಈಗಿನ್ನೂ ಹುಡ್ಗ ನೋಡೋದಕ್ಕೆ ಶುರು ಮಾಡಿದೀರಾ. ನೀವು ಹುಡ್ಗ ಹುಡುಕಿ ಆಮೇಲೆ ಸಂಬಂಧ ಓಕೆ ಆಗಿ ಮದ್ವೆ ಆಗೋದಕ್ಕೆ ತುಂಬಾ ಟೈಮ್ ಇದೆ. ಅಲ್ಲಿವರೆಗೂ ನನ್ ಮನೇಲಿ ಕೂತ್ಕೊಳ್ಳೋದಕ್ಕೆ ಆಗಲ್ಲ ಅಪ್ಪ. ಅಷ್ಟ್ರಲ್ಲಿ ನಾನು ಕಂಪ್ಯೂಟರ್ ಕೋರ್ಸ್ ಆದ್ರೂ ಮುಗಿಸ್ತೀನಿ. ಪ್ಲೀಸ್ ಅಪ್ಪ, ಪ್ಲೀಸ್. ಆಯ್ತು. ಥ್ಯಾಂಕ್ಸ್ ಅಪ್ಪ.